ಸುಮ್ಮನಾಗವ ಎತ್ತಿ ಯಾಕೆ ಹೇಳ್ತಿ? ಮಾವಣ್ಣ ಸರ್ಕಾರದವ್ರು ಯಾವ್ದು ಕಿಡ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಡಿಸ್ಯಾರ ಹೇಳವ. ಹಿಂಗ ಹೇಳ್ಕೊಂತ ಕೂತ್ರು ವಿಷಯ ಹೆಂಗ್ ತಿಳಿಬೇಕು ನಮಗ? ಇದೆಲ್ಲ ಶ್ರೀಮಂತ ಭೀಮೇಗೌಡ ಈರೇ ಸ್ವಾಮಿ ಕುತಂತ್ರ ಯಪ್ಪ. ಏನ್ ಮಾಡಿದ್ರವ ನೀಚರು? ಸ್ವಲ್ಪ ಬಿಡಿಸ್ಯಾರ ಹೇಳವ. ಬೆಳಗ್ಗೆ ಹರಿಯೋದ್ರಾಗ ಅವ್ರನ್ನ ಕಡ್ದು ಹಾಡಿಗೆ ತುಂಬ್ತೀವಿ. ಸಾಬಣ್ಣ, ನಿನ್ನ ಸೊಸೆ ಗಂಗಾವಿಲ್ಲ, ಆಕಿ ಮ್ಯಾಲೆ ಗೌಡ ಮನಸ್ಸಿಟ್ಟಿದ್ನಂತ. ನನ್ನ ಮಗನ ಗೌಡ ಮುಂದೇನಾತ್ ಹೇಳವ? ನೀವು ನಿನ್ನೆ ಇಲ್ಲಿಂದ ನಿಮ್ಮ ಊರಿಗೆ ಹಾದ್ ಕೂಡ್ಲೆ ನಮ್ಮೂರ್ ಶಾನ್ಭೋಗಿ ಮಾಡ್ತಾನಲ್ಲ ಈರೇ ಸ್ವಾಮಿ, ಏನ್ ಮಾಡಿದ್ರವ ಅವರು? ಅವನ್ನ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದ. ಎದುರು ಸಲವಾಗಿ ಕಳಿಸಿದ್ದ ಗಂಗವನ್ನ ರಟ್ಟಿ ಮ್ಯಾಲೆ ಮನೆ ಮದುವೆ ಮಾಡಿಕೊಡೋದು ಬೇಡ, ಆ ಮದುವೆ ಮುರುಗಡೆ ಮಾಡ್ಕೊಂಡು ತುಳಸಿಗೆರೆ ಹನುಮಪ್ಪನ ಹೆಸರಲ್ಲಿ ಗೆಜ್ಜೆ ಪೂಜೆ ಮಾಡಿಸ್ಬಿಡ್ರಿ. ಹೆಂಗಿದ್ರು ನಮ್ಮ ಗೌಡ್ರು ಗಂಗವನ ಹೆಸರಿಗೆ 4 ಕೂರ್ಗಿ ಜಮೀನು ಹಚ್ತಾರ ಅಂತ ಹೇಳಕ್ ಬಂದಿದ್ದ. ಗೌಡ ಇಷ್ಟ ಹರೆ ಹೆಚ್ಚಾತೇಳಿ ನಿನಗ ಮುಂದೇನಾತ್ ಹೇಳವ ಎತ್ತಿ? ಆ ಸುದ್ದಿ ಕೇಳಿ ನಿಮ್ಮ ಮಾವಗ ಸಿಟ್ಟು ಬಂತು. ಆ ವಿಷಯ ಹೇಳಕ್ ಬಂದ ಈರೇ ಸ್ವಾಮಿನ ಹಾಕೊಂಡು ಮೈ ಒಳಗೆ ಹೊಡೆದು ಬಿಟ್ಟ. ದೇಶ ಮಾಡವ ಕಡ್ದು ಹಾಡಿಗೆ ತಿನ್ಬೇಕಾಗಿತ್ತು ಅವನ್ನ. ಮುಂದೇನಾತ್ ಹೇಳವ ಎತ್ತಿ? ಕಳಿಸ್ಕೊಂಡು ಹೋದ ಈರೇ ಸ್ವಾಮಿ ಹೋಗಿ ಗೌಡನ ಮುಂದೆ ಏನ್ ಹೇಳಿಕೋ ಹೇಳ್ಬಿಟ್ಟಾರ. ಇಬ್ರು ಕೂಡಿಕೊಂಡು ಇವ ಸರ್ಕಾರಿ ಹಕ್ಕು ತುಂಬಬೇಡ್ರಿ ಅಂತ ಊರ್ ಮಂದಿಗೆಲ್ಲ ಕಲಿಸ್ಕೊಡಾಕತ್ತಾನಂತ ಹೇಳಿ ಜತ್ತ ಸರ್ಕಾರಕ್ಕೆ ಕಾಗದ ಬರ್ದು ಅಲ್ಲಿಂದ ಪೊಲೀಸನ್ನ ಫೌಜ್ದಾರ್ನ ಕರೆಸಿ ನನ್ನ ಮಗನ ಹಿಡಿಸ್ಕೊಂಡು ಹೋಗ್ಬಿಟ್ರ. ನನ್ನ ಮಗನ ಹಿಡಿಸ್ಕೊಂಡು ಇಷ್ಟ ಹೋದಲ್ಲವ ಎತ್ತಿ? ನೀನ್ ಅಳಬೇಡ, ಸುಮ್ಮನಾಗು. ನಿನ್ನ ಮಗ ಯಾವ ಜೈಲಾಗಿದ್ರು ಬಿಡಿಸ್ಕೊಂಡು ಬರುವಂತ 3 ಮಂದಿ ಅಧಿವಂತರೇಂದ್ರ ಇರುವಾಗ ನೀ ಯಾಕವ ಕಣ್ಣೀರ್ ಹಾಕ್ತಿದಿ? ನಮ್ಮ ಜೀವ ಸುಳ್ಳು, ಮಾವನ ಜೀವ ಕರೆ ಅಂತ ಹಂಗ ದೊರೆದು ಹೋರಾಡಿ ಮಾವ ಎಲ್ಲೇ ಇದ್ರು ಬಿಡಿಸ್ಕೊಂಡೇ ಬರ್ತೀವಿ. ಆಯ್ತಿಲ್ಲೋ? ನೀನ್ ಕಣ್ಣೀರ್ ಹಾಕೋದ್ ಬಿಟ್ಟು ಮನೆಗೆ ನಡಿ. ಆ ಹುಡುಗಿ ಗಂಗವ್ವ ಎಲ್ಲೈತೀಗ? ತನ್ನ ಸಲುವಾಗಿ ಬಡದಾಡಿ ತಮ್ಮಣ್ಣ ಜೇಲ್ ಸೇರುವಂಗ ಆತಲ್ಲ ಅಂತ ಹೇಳಿ ಒಂದೇ ಸವನ ಕಣ್ಣೀರು ಹಾಕುತ್ತ ಕೂತಾಳೆ. ಇಲ್ಲಂತ ಯಪ್ಪ, ಪೊಲೀಸರು ಕೂಡ ಅವರು ಜತ್ತಕ್ಕೆ ಹೋಗ್ಯಾರಂತ. ಲಕ್ಷ್ಮಣ ಜೇಲ್ ತನಕ ಮುಟ್ಟಿಸಿ ಚಂಜಿಗೆ ತಿರುಗಿ ಬರ್ತಾರಂತ ಊರಾಗ ಮಂದೆಲ್ಲ ಮಾತಾಡಕತ್ತಾರಂತ. ಹಂಗಾದ್ರೆ ನಾವು ಈಗಿಂದೀಗಲೇ ಜತ್ತಕ್ಕೆ ಹೋಗಿ ಮಾವನ್ ಎಲ್ಲಿಟ್ಟಾರ ಅಂತ ಪತ್ತೆ ಹಚ್ಚಿ ಬಿಡಿಸ್ಕೊಂಡೇ ಬರ್ತೀವಿ ಎತ್ತಿ. ಆದ್ರೆ ನೀವು ಊರನ ಮನ್ಯಾಗ ಹೋಗಕ್ ಹೋಗ್ಬೇಡ. ಯಾಕಂದ್ರೆ ಅಂದೋಕರೆ ಕೆಟ್ಟ ಮನುಷ್ಯ ಅದನ ಗೌಡ. ಮನೆಯೊಳಗ ಯಾರು ಗಂಡಸರಿಲ್ಲ ಅಂತ ಗೊತ್ತಾಗಿ ಕಣ್ಣಿಟ್ಟು ಮತ್ತೇನ್ ಕೇಳಾರ ಕತ್ಲ ಎಬ್ಸು ಮಗವ. 3 ಸಂಜೆ ಆದ ಕೂಡಲೇ ನೀನು ಗಂಗವನ್ ಕರ್ಕೊಂಡು ತೋಟದ ಹೋಗಿ ಗುಡ್ಸಲ ಸೇರ್ಕೊಂಡ್ ಬಿಡ್ರಿ. ಊರನ ಮನೆಗೆ ಬಂದು ಹುಡುಕಾಡಿ ಹೊಳ್ ಹೋಗ್ತಾರ ನನ್ನ ಮಕ್ಕಳು. ತಿರುಗಿ ಬಂದ ಮೇಲೆ ತಗೊಂತೀವಿ ಆ ಗೌಡನ ಸಮಾಚಾರ. ಏನು ಹೇಳಲಿ ಅತ್ತಿ ಆ ಗೌಡನ್ನ? ಅಷ್ಟ ಮಾಡ್ತೀನಿ, ಆದಷ್ಟು ನೀವು ಗಡಾನ ಹೊಂಟ್ರಪ್ಪ. ಆಯ್ತು ಪದ ಕೊಡು. ಆ ತುಳಸಿಗೆರೆ ಹನುಮಪ್ಪ ನಿಮ್ಗೆ ಜಯ ಕೊಡ್ಲಿ. ಆದಷ್ಟು ಗಡಾನ ಹೊಂಟ್ರಪ್ಪ. ಹನುಮಪ್ಪ, ನನಗೆ ಯಾಕಪ್ಪ ಈ ಚಲವಿಕೆ ಕೊಟ್ಟಿ? ನನ್ನ ಈ ಚಲವಿಕೆಯಿಂದ ಇವತ್ತು ನನ್ನನ್ನ ಜೈಲಿಗೆ ಸೇರೋ ಹೊತ್ತು ಬಂತು. ಬಡವರ ಮನೆಯಾಗಿ ಹೆಣ್ಣು ಹುಟ್ಟಿದ್ರು ನಮ್ಮಂತ ಕೀಳು ಕುಂಟಕ್ಕೆ ಮಾತ್ರ ಚಲವಿಯಾಗಿ ಹುಟ್ಟಬಾರ್ದು. ದೇವ್ರಿ, ತುಳಸಿಗಿರಿ ಹನುಮಪ್ಪ, ಈ ಭೇದ ಭಾವ ಹಾಕಿ ಯಾಕೆ ಕಳಿಸಿದೀಯಪ್ಪ ಈ ಜಗದ? ಈ ರೀತಿ ಶಿಕ್ಷೆ ಕೊಡೋದಕ್ಕಿಂತ ನನ್ನ ಕುರೂಪಿನ ಮಾಡಿಬಿಟ್ಟಿದ್ರು. ಎಲ್ಲೋ ಕೂಲಿನೋ ಹಾಲಿನೋ ಮಾಡಿ ಮರ್ಯಾದ ಜೀವನ ನಡೆಸ್ತಿದ್ವಲ್ಲಪ್ಪ ನಾವು. ಆದ್ರ ನನ್ನ ರೂಪ ಗೌಡನ ಕಣ್ಣಾಗ ನಟ್ಟು ನನ್ನನ್ನು ಜೈಲಿಗೆ ಕಳಿಸಿ ಈಗ ಮನೆ ಮಠ ಎಲ್ಲನ ಬಿಟ್ಟು ನನ್ನ ತಾಯಿ ಕರ್ಕೊಂಡು ಎಡವಿ ಸೇರೋ ಹೊತ್ತು ಬಂತು. ಅಪ್ಪ, ತಂದೆ, ನನ್ನ ಬದುಕಬೇಕು ಅನ್ನೋ ಆಸೆನ ಇಲ್ಲಪ್ಪ. ನನ್ನ ಕಣ್ಣು ಮುಚ್ಚಿಬಿಡಪ್ಪ ತಂದೆ, ನನ್ನ ಕಣ್ಣು ಮುಚ್ಚಿಬಿಡು. ನಾನು ಸತ್ತ ಮೇಲೆ ನನ್ನ ತಾಯಿ ನಮ್ಮಣ್ಣಾದ್ರೂ ಸುಖದಿಂದ ಬಾಳೆ ಬದುಕಲಿ. ನನ್ನ
ಕಣ್ಣು ಮುಚ್ಚಿಬಿಡಪ್ಪ. ಇನ್ನು ಎಷ್ಟೊತ್ತಂತ ಹಿಂಗ ಅಳ್ಕೊಂತ ನಿಂತಿರ್ತೀವ ನೋಡು. ಹರೇದ್ ಹುಡುಗಿ ನೀನು ಹೊತ್ತು ಮನಸ್ಸಿಗೆ ನೋವು ಮಾಡ್ಕೊಳಕ್ ಹೋಗ್ಬೇಡ. ನಡಿಯವ, ಹಾಲು ಮೊಸರು ಕಲಸಿ ಬುತ್ತಿ ಕಟ್ಕೊಂಡ್ಬಿಡು, ಒಂದಿಟ್ಟು ಊಟ ಮಾಡಿ ನಡಿಯವ. ಯವ್ವ, ನನ್ನ ಮರ್ಯಾದೆ ಉಳಿಸ್ಬೇಕು ಅಂತ ಆ ಗೌಡನ ಕೊಡ್ದು ಹೊಡೆದಾಡಿ ಜೈಲಿಗೆ ಹೋಗ್ಯಾನ. ಅಲ್ಲಿ ನಮ್ಮಣ್ಣನ ಜೈಲಿನಾಗ ಪಾಪಿಗಳು ಎಷ್ಟು ಚಿತ್ರ ಹಿಂಸೆ ಕೊಡ್ತಾರ ಏನೋ. ಅಲ್ಲಿ ನಮ್ಮಣ್ಣ ಕೂಳು ನೀರು ಇಲ್ದ ಒದ್ದಾಡೋ ಹೊತ್ನಾಗ ನಾನಿಲ್ಲಿ ಮನ್ಯಾಗ ಹಾಲು ಅನ್ನ ಉಂಡು ನೆಮ್ಮದಿಯಿಂದ ಕಣ್ಮುಚ್ಚಿ ನಿದ್ದೆ ಮಾಡಕ್ಕಾಗುತ್ತೇನಮ್ಮ? ಇಲ್ಲವಾ, ಇಲ್ಲ. ನನಗೆ ಊಟ ವಿಚಾರ ಯಾವುದು ಬೇಡ. ನನ್ನನ್ನು ಜೈಲಿನಿಂದ ಬಿಡುಗಡೆಯಾಗಿ ಬರುವವರೆಗೂ ನನ್ನ ಬಾಯಾಗ ಒಂದು ಹನಿ ನೀರು ಹಾಕೋದಿಲ್ಲ. ಊಟ ಮಾಡವ್ವ, ಎಂಥ ಮಾತಂತ ಮಾತಾಡ್ತೀವ? ನನ್ನ ಹೊಟ್ಟಾಗ ಹುಟ್ಟಿದ ಹೂವಿನಂತ ಜೀವಗಳಂದ್ರ ನೀನು ನಿಮ್ಮ ಅಣ್ಣ ಲಕ್ಷ್ಮಣ ನೀವ ಹಿಂಗ ಕೂಳು ನೀರು ಬಿಟ್ಟು ತೊರಕೊಂತ ಕುಂತ ಇಂದೋ ನಾಳೆ ಸತ್ತು ಸುಡುಗಾಡ್ ಸೇರ್ಬೇಕಾದ ಜೀವನ. ನನಗೆ ಆಗ್ಬೇಕವ ಊಟ ಚಿಂತೆ. ನಿನಗೆ ಊಟ ಬೇಡ ಅಂದ್ರ ನನಗೂ ಬೇಡ. ನಡಿಯವ, ನಿನ್ನ ಸೋದರ ಮಾವುಗಳು ಬೆಳಗ್ ಹರಿಯೋದ್ರಾಗ ಲಕ್ಷ್ಮಣನ ಬಿಡಿಸ್ಕೊಂಡ್ ಬರ್ತೀವಿ ಅಂತ ಮಾತು ಕೊಟ್ಟು ಹೋಗ್ಯಾರ. ಅಷ್ಟೋ ತನಕ ಗುಡಿಸಲ್ದಾಗ ಕುಂತು ನಮ್ಮನ್ನ ಈ ಕುತ್ತಿನಿಂದ ಪಾರ್ ಮಾಡುವಂತ ಆ ತುಳಸಿಗೆರೆ ಹನುಮಪ್ಪಗೆ ಬಿಡ್ತೇವೆ. ಒಂದು ಬಿಡದಾಗ ಹುಡುಕ್ರೆ ಗಂಗಿನ ಗೌಡ್ರ, ಆ ಮುದುಕಿ ಭಾರಿ ತಿಳಿವಾಗೈತ್ರಿ. ಮನೆಯಾಗ ಉಳ್ಕೊಂಡ್ರೆ ನಮ್ಮ ಹುಡುಕೊಂಡ್ ಬರ್ತಾರ ಅಂತ ತಿಳ್ಕೊಂಡು ಆ ಹುಡುಗಿ ಕರ್ಕೊಂಡು ಎಲ್ಲೇ ತಲೆ ಮರೆಸ್ಕೊಂಡ್ಬಿಟ್ಟಾಳ ನೋಡ್ರಿ. ಏ ವೀರಯ್ಯ, ಯಾವ ಪಾತ್ರದ ಗಡಿ ಕುಂತ್ರು ನಾವೇನ ಹುಡುಗಿ ಬಿಡೋಂಗಿಲ್ಲ. ನನ್ನ ಶಪಥ ಅಂದ್ರೆ ಶಪಥ. ಆ ಬಡಿಯಾರದ ಹುಡುಗಿ ತಾನಾಗಲೇ ಬಂದು ನನ್ನ ಬಡಿ ಏರ್ಬೇಕು, ನನ್ನ ಮಿಸಿ ಮೇಲೆ ನಾನು ಕೈಯಾಡಿಸ್ಬೇಕು. ಇಷ್ಟು ನನ್ನ ಶಪಥ. ಹಂಗೋ ಲಕ್ಷ್ಮಿಯನ್ನ ಜೈಲಿನಿಂದ ಬಿಡುಗಡೆಯಾಗಿ ಬರುವಂಗಿಲ್ಲ ಅಂದಾಗ ಈ ಮಗ ಯಾವದನ್ನ ಊರ ಕೇಳವ್ ನಮ್ಮನ್ನ. ಅಲ್ಲಿ ಮೂಲಾಗಿ ಏನೋ ಒಂದು ಗುಡಿಸಲು ಕಣ್ಣಂಗ ಹಾಕೈತಿ ನೋಡ್ರಿ, ಅಲ್ಲೇನ ರೆಡಿ ಕುಂತಾಳನ್ನ ಮರ್ಯಕ್ ಹೋಗಿ. ನೀವೇ ಬಂದ್ರಿ ಅಪ್ಪ ಇಲ್ಲಿ ತನಕ? ಬರುವಂತ ಕೆಲಸ ಹಚ್ಚಿದ್ದಕ್ಕಾಗಿ ಬಂದೀನಿ ನರಸವ್ವ. ಸುತ್ತಿ ಬಳಸಿ ಮಾತಾಡುವುದರಲ್ಲಿ ಏನು ಅರ್ಥವಿಲ್ಲ. ನಿಮ್ಮ ಸೊಕ್ಕು ಉತ್ತರತನ ನಮ್ಮ ಗೌರಿಗೆ ಹಾಕಿದ ಸವಾಲಾಗಿ ಬಿಟ್ಟಾವು. ಇವತ್ತು ಎರಡರಲ್ಲಿ ಒಂದು ನಿರ್ಧಾರ ಆಗಲೇಬೇಕು. ನಾವು ಹೇಳಿದಂಗ ನಿನ್ನ ಮಗಳ ಹನುಮಂತ ದೇವರ ಹೆಸರಲ್ಲಿ ಬಿಟ್ಟು ಇವತ್ತ ನನ್ನ ಕೂಡ ಕಳಿಸಿಕೊಡ್ತೀಯ, ಇಲ್ಲ ಜಬರ್ದಸ್ತಿ ಕೈಕಾಲು ಕಟ್ಟಿ ಹೊರಸ್ಕೊಂಡು ಹೋಗಂತೀಯ? ನೀವು ಊರಿಗೆ ದೊಡ್ಡವರು, ಊರ ಗೌಡ್ರು, ಮಂದಿನ ತಂದೆ ತಾಯಿಯಂಗ ಕಾಪಾಡಬೇಕಾದವ್ರು. ನೀವ ಕುಂತು ಹಿಂಗ ಅಡ್ಡ ದಾರಿ ತುಳಿದ್ರೆ ಹೆಂಗಪ್ಪ? ಅದು ಅಲ್ಲ, ನನ್ನ ಮಗಳು ಈಗಾಗ್ಲೇ ಬ್ಯಾರದವ್ರ ಮನೆಗೆ ಕೊಟ್ಟು ಹೆಣ್ಣು ಮದುವೆ ಮಾಡ್ಕೊಂಡು ಹುಟ್ಟಿದ ಮನೆಗೋ ಕೊಟ್ಟ ಮನೆಗೋ ಕೀರ್ತಿ ತರಬೇಕಾದ ಕಂದಮ್ಮ. ಅಂತವಳ ಸುಳ್ತನಕ ಹಚ್ಚಿ ಗೋಳು ಹೊಯ್ಕೊಳಕ ಅವ್ರಣ್ಣ ಮನಸ್ಸಿಲ್ರಿಪ್ಪ. ದಯವಿಟ್ಟು ಆಕಿ ನನಗೆ ತಂಗಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಗಂಡನ ಮನೆಗೆ ಕಳಿಸ್ಬಿಡಿ. ವಿನಯ, ಇವರಿಗೆ ಸಣ್ಣ ಮಾತಿಂದ ಹೇಳಿದ್ರೆ ಅರ್ಥವಿಲ್ಲ. ಹೋಗ್ರಿ, ಎಳ್ಕೊಂಡು ಬರಿಯ ಹುಡುಗಿನ ಮಗನ. ನಡ್ರಿ ಹೊತ್ಕೊಂಡಿನ್ನ ಹತ್ತಿನ ಕೈ ಕಟ್ಟ ಹಿಂದೆ ಬಂದು ಬಸ್ತಕ್ಕಿನ್ನ ಕಟ್ಟಿದ್ಯಾ?
आदमी है मैं तो वो अंदर का साला पुकारा ले ಯಾರ ಮನೆ ಒದರ್ತಿದ್ದೋ ಪುಣ್ಯಾತ್ಮ ಯಾರನ್ನಾರ ಸಾಯ ಹೊಡಿ ಪೈಕಪ್ಪ ಇವ ಯಾಕ ಸಲಹೆಗೆ ಬರ್ಬೇಕ ನಾನ ಇವನ ಇಬ್ರು ಕೂಡ ಬರ್ಬೇಕ ಏ ಮಂಜುನು ನೀವಿಬ್ರು ಕೂಡಿ ಬಂದು ನನ್ನ ಕೈಯ ಸಿಗರಿ ನಿಮ್ಮನ್ನು ಗಂಟ್ಲ ಹೆಚ್ಚಿಗೆ ಮಂದ್ಯಾಗ ಹೋಗಿತೀನಿ ಅಂತ ನಾವ ಇಷ್ಟು ಮಂದ್ಯಾಗ ಎಲ್ಲಿ ಸಿಗ್ತೀವಿ ಒಂಟೆರಡು ಮಂದಿ ನಾವು छोड़ दे सने खोल बेड़ा बहुत डेंजर आदमी है वो साला ಭಾರಿ ಡೇಂಜರ್ पटक न पकड़े तो क्या करता है ನಾಯಕ್ ಸರಿಯಕ್ಕೆ ಹೋಗಕ್ ಹೋಗ್ಲೆ ನನಗೆ ಜೀವ ಸಾಕಾಗೈತ ನಮಗಲ್ಲ ಹಂಗ ಮಜಾ ಮಾಡ್ದ ಒಂದೇಕ ಅಲ್ಲೇ ಹೊಯ್ಕೋಲ್ಲ ಬಿಡ ಈಗೇನು ಅವ್ರ ಕೈ ಸಿಕ್ಕ ಸಾಯ್ಬೇಕಂತ ಮಾಡಿ ನಮಗಣ ಏನ್ ಬೇಡ ಇಕ್ಕಟ್ಟ ಬೇಡಗೈಲೆ ಪಡ ಪಡ ಪಡೆದು ಓಡು ಆದ್ನು ಅಂದ್ರ ಅದು ಹೊಳಿಗೆ ನಮಗೆ ಹೊಳಿಗೆ ಕಳಿಸ್ತಾನವ ಇಷ್ಟು ಸವಲತ್ತು ಕೊಟ್ಟು ಬೋಲಾಯ್ತು ಒಂದ ಎರಡ ಸಪ್ಪಿ ಇಲ್ಲೇ ಶುರು ಮಾಡ್ತಾನವ ಮನೇಲಿ ಮಾಡ್ಕೊಳ್ಳಿ ಬೆಳ್ಳೆ ಮುಂಜಾನೆ ದಾವಣ ಕಲ್ಲಿಂದ ಹೊರಿಸಿ ಒಗಿಸಿದ್ರೆ ಏನು ಎರಡು ರಾತ್ರಿಯಾಗ ಅವನ್ಗ ಸಿಕ್ಕ ಸಾಯ್ಬೇಕಂತ ಮಾಡಿ ನಮಗಣ ಏನು ಬೇಡ ಸಾಹೇಬರು ಬರೋ ಹೊತ್ತಾತು ಪಾರಾಸವ ಮಾಡಿಲ್ಲ क्या है गुरुकुल रवाज सो गया क्या गई ಹೌದು ಹೋಗಲ್ಲ ಆನಂದ ಪುರುಷನ ಮಕ್ಕಳು ಇವನೇ ಸ್ವಲ್ಪ ಚಿಂತೆ ಐತಲ್ಲ ಅವಂಗ ಅಲ್ಲ ನಾವಿಲ್ಲಿ ಹೊರಗೆ ಅವ್ರ ಬಗ್ಗೆ ಮಾತಾಡಕತ್ತೀವಿ ಅವ ಆರಾಮಲ್ಲಿ ಒಳಗೆ ಕುಂತು ನಿದ್ದೆ ಹೊಡ್ಯಾಕತ್ತಾನ ಅಲ್ಲೇ ಮಜು ಇದನ್ನೆಲ್ಲ ನೋಡಿದ್ರೆ ನಿಜವಾದ ಆರೋಪಿ ನಾವ ಅಂತೀವಿ ನಾವಂತಿಲ್ಲ ನೀನು क्यों पूछता ನಿಜವಾದ ಆರೋಪಿ ಅವ ನಾವೇ ಕರ್ತೀವಿ ಆರೋಪಿ ಅದು ಬಿಡ್ಲೆ ಮತ್ತೇನಿದೆ ಗುನ್ನೆ ಮಾಡಿದವ ಆರಾಮಲ್ಲಿ ನಿದ್ದೆ ಹೊಡ್ಯಾಕತ್ತಾನ ನಾವು ನಿದ್ದಿಲ್ಲ ನೀರಡಿಕಿಲ್ಲ ಹತ್ತಿ ನಾನು ಬಿಳಿ 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 ಕಣ್ಬಿಟ್ಕೊಂತ ಕಾಲ ಮಾಡಕತ್ತೀವಿ ಇವರೆಲ್ಲ ನೋಡಿದ್ರೆ ನಿಜವಾದ ಖೈದಿ ಜೀವನ ಯಾರ್ದಂತೆಪ್ಪ ನೀನು भाई बाप बराबर है तेरा बात सचमुच सोचे तो निजवाद आरोपी नावे अಲ್ಲ ಲೇ ಮಜನು ಹಿಂದಿನ ಜನ್ಮದಾಗ ಅತಿ ಪಾಪ ಮಾಡಿದ ಪ್ರಾಣಿ ಪೊಲೀಸ್ ಆಗಿ ಹುಟ್ಟೈತೆ ಅನ್ನೋ ಮಾತು ಸುಳ್ಳಲ್ಲ ನೋಡಿ ಏನು ಸುಖ ಆಯ್ತಪ್ಪ ಇದ್ರಾಗ ಬೇಳಾಗ ಸರಿಯಾಗಿ ಊಟ ಹೆಂಡ್ರು ಮಕ್ಕಳು ಕೂಡ ನಾಲ್ಕು ಸುಕ್ಕು ದುಕ್ಕುದು ಮಾತಾಡಕ ಪುರುಷತ್ತ ಏನು ಸುಡುಗಾಡ ಐತ್ಲ ಇದ್ರಾಗ भाई बाप बराबर ನಮ್ಮ ಜೀವನ ಬ್ಯಾರೆ ಅಲ್ಲ ಟಾಂಗ ಎಳಿ ಕುದುರೆ ಜೀವನ ಬ್ಯಾರೆ भाई बाप बराबर है तेरा बात ಎಳೆದದ್ದು ದೋಕಿದ್ದ सच है बाप ಹಾ ನಮ್ದು ಬೇಬಿದು ಮನೆಗೆ ಹೋಗಿ ಬರುತ್ತೆ 6 ತಿಂಗಳಾಯ್ತು ಹೊಡಿಬಾರ್ದೆ ಒಂದು. ನೀ 6 ತಿಂಗಳ ಹಿಂದರ ಹೋಗಿ ಮಜೆ ಮಾಡಿ ಬಂದೆಯಲ್ಲೋ ಅಪ್ಪ ನಮ್ಮ ಕರ್ಮಕ್ಕ ಅದು ಇಲ್ಲೋ ಅಪ್ಪ ಮುಂದೆ ಕರೆ ಹೇಳ್ತೀನಿಲೆ ನನ್ನ ಹೆಂಡತಿ ಎಂದು ಈ ಊರಿಗೆ ಬಂದಾಳ ಅಂದ ಇವನ ಪ್ರಕರಣ ಶುರು ಆಗೈತೆ ನಮಗೂ ಕೂಳು ತಿನ್ನಾಕ ಸಹಿತ ಪುರುಷತ್ಗಿಲ್ಲ ನಮ್ಮ ಪಹಲಿ ರಾತ್ರಿ ನಕ್ಷತ್ರ ಕಾಕೊಂಡ ಕುಂತಿರ್ಬೇಕ ಅಯ್ಯೋ ಏಕ್ ನನ್ನ ಮಗ ಅರೆ 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 ತೀರಾ ಅನ್ಯಾಯ ಅರೆ ಹೆಂಗಣ್ಣ ನಿಮ್ದು ಪೈಲಿ ರಾತ್ರಿ ಇನ್ನೂ ಆಗಿಲ್ಲ ತೀಸರಿ ರಾತ್ ಮುಗಿಯಾಕ ಬಂದ್ರು ಇನ್ನೊಂದು ನಂಬೇಟ್ ಹಾಕಿಗಿಲ್ಲ ಹಾಕಿಬೇಕು ನಮಗಿಲ್ಲ ಹೋಗ್ಬೇಕು ಓಡಾಗಿಲ್ಲ ಚೆನ್ನಾಗಿ ತಲೆ ಹೋಗುವಂಗಿಲ್ಲ
ಸರಿಯಾಗಿ ಡ್ಯೂಟಿ ಮಾಡ್ತಿರೋ ಏನಂತಿರೋ ये भी आर्डर देने वाला ऑफिसर है हमारा ऊपर ಅಲ್ಲಲ್ಲಿ ಇತ್ತಿತ್ಲಾಗಿ ಸಾಲಿ ಕಲಿವಿ ಹೆಣ್ಣು ಹುಡುಗಿಯರ್ ಸಹಿತ ನಮ್ಮ ಮೇಲೆ ಟಬರ್ ಮಾಡ್ತಾವ ಅಂದಾಗ ಅವ ಕೇತನ ಅವನು ತನ್ನ ಕೈಲಿ ಆದಷ್ಟು ಜಜ್ಜಾವನ ಅವ मार ಬೇ ಸಾವ ಬನ್ನಿ ಮೇಡಮ್, ಈ ಅಪರಾತ್ರಿಯಲ್ಲಿ ನೀವು ಯಾತಕ್ಕಾಗಿ ಇಲ್ಲಿಗೆ ಬಂದ್ರಿ ಅಂತ ನಮ್ಗೆ ಅರ್ಥವಾಗ್ಲಿಲ್ಲ. ನೋಡಿ, ನಿಮ್ಮ ವಶದಲ್ಲಿದ್ದ ಆ ನಿರಪರಾಧಿ ಆ ಕೈದಿಯನ್ನು ನಾನು ಸ್ವಲ್ಪ ಪರ್ಸನಲ್ ಆಗಿ ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ತಾವು ಅನುಮತಿ ಮಾಡಿಕೊಡಬೇಕು. ನೋಡಿ ವಿಯೋಲಾ ದೇವಿಯವರೇ, ಇದು ಮಧ್ಯರಾತ್ರಿಯ ಸಮಯ. ಮೇಲಾಗಿ ಅವನೊಬ್ಬ ಹೊರಟು ಸ್ವಭಾವದ ಕೈದಿ ಅಂದ ಮೇಲೆ ಈ ಅಪರಾತ್ರಿಯಲ್ಲಿ ಆ ಕೇಡಿಯೊಂದಿಗೆ ಏಕಾಂತ ಸಂದರ್ಶನ ನಡೆಸುವುದು ನಮ್ಮಿಂದ ಅಸಾಧ್ಯವಾದದ್ದು. ನೋಡಿ, ಬೇಕಿದ್ರೆ ನೀವು ಬೆಳಿಗ್ಗೆ ಬನ್ನಿ, ವಿಚಾರಿಸಿ ಅನುಕೂಲ ಮಾಡಿಕೊಡುತ್ತೇನೆ. ಈಗ ನೀವು ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕಾಗೋದಿಲ್ಲ ಅಂದ್ರೆ ಅದರಿಂದ ನನಗೇನು ಇಲ್ಲ. ನಾನು ಮೇಲಾಧಿಕಾರಿಗಳಿಂದ ಆರ್ಡರ್ ತಂದಿದ್ದೇನೆ. ಅವರನ್ನು ಹೇಗಾದ್ರೂ ಮಾಡಿ ಒಟ್ಟಾರೆ ಈ ಬ್ರಿಟಿಷ್ ಗವರ್ಮೆಂಟ್ ಆರ್ಡರ್ಗಳೇ ವಿಚಿತ್ರವಾಗಿವೆ. ನಮಗೆ ನೋಡಿದರೆ ಈ ಕೇಡಿ ತುಂಬಾ ಅಪಾಯಕಾರಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾವಲು ಮಾಡಬೇಕೆಂದು ಆರ್ಡರ್ ಮಾಡುತ್ತಾರೆ. ಆದರೆ ಈ ಆರ್ಡರ್ ನೋಡಿದರೆ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಆದ ವಿಯೋಲಾ ದೇವಿಯವರು ಯಾವುದೇ ವೇಳೆಯಲ್ಲಿ ನಿಮ್ಮಲ್ಲಿಗೆ ಬಂದು ಅವರು ಹೇಳಿದ ಕೇಡಿಯೊಂದಿಗೆ ಏಕಾಂತದಲ್ಲಿ ಮಾತನಾಡಲು ಅನುಕೂಲ ಮಾಡಿಕೊಡಬೇಕೆಂದು ಬರೆದಿದ್ದಾರೆ. ಒಟ್ಟಿನಲ್ಲಿ ಈ ನೌಕರಿ ಜೀವನವೇ ದಾಸ್ಯ ಜೀವನವಾಗಿ ಬಿಟ್ಟಿದೆ. ಮೇಡಮ್, ಗವರ್ಮೆಂಟ್ ಸಾಹೇಬರಿಂದ ನೀವು ಆರ್ಡರ್ ತಂದ ಮೇಲೆ ನಿಮ್ಮ ಏಕಾಂತ ಸಂದರ್ಶನಕ್ಕೆ ನನ್ನದೇನೂ ಅಭ್ಯಂತರವಿಲ್ಲ. ಆದ್ರೇನು? ಅವನೊಬ್ಬ ಗುಂಡಾ ಮನುಷ್ಯ. ಮೇಲಾಗಿ ಬಂಧನದಿಂದ ಹಾಗೂ ಪೊಲೀಸರ ಕೀಟಲೆಯಿಂದ ಬೇಸತ್ತು